ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಕ್ಕೆ ನಾವು ದಿನನಿತ್ಯ ಸೊಪ್ಪನ್ನು ಉಪಯೋಗಿಸೋದು ತುಂಬ ಮುಖ್ಯ. ಪ್ರತಿದಿನ ಸೊಪ್ಪನ್ನು ತಿನ್ನಕ್ಕೆ ಕಷ್ಟ ಆಗ್ಬೋದು, ಆದರೆ ವಾರದಲ್ಲಿ ಒಂದಿನ ಅಥವಾ 2 ದಿನ ಎಲ್ಲ ರೀತಿಯ ಸೊಪ್ಪುಗಳನ್ನು ಬಳಸೋದ್ರಿಂದ ನಮ್ಮ ದೇಹಕ್ಕೆ ನಾರಿನಂಶ, ಕಬ್ಬಿಣದ ಅಂಶ ಹಾಗೆ ಅನೇಕ ಔಷಧೀಯ ಗುಣಗಳು ಇರುವಂತಹ ಸೊಪ್ಪು ನಮ್ಮ ಆರೋಗ್ಯಕ್ಕೆ ತುಂಬ ಉತ್ತಮವಾಗಿರುತ್ತೆ. ರಕ್ತಹೀನತೆ ಇರುವವರು, ಅಂದರೆ ನಿಮಗೆ ಹಿಮೋಗ್ಲೋಬಿನ್ ತುಂಬ ಕಡಿಮೆ ಇರುವವರು ಆದಷ್ಟು ಸೊಪ್ಪನ್ನು, ಅದರಲ್ಲೂ ಪಾಲಕ್ ಸೊಪ್ಪು, ಕಬ್ಬಿಣದ ಅಂಶ ಜಾಸ್ತಿ ಇರುವಂಥ ಸೊಪ್ಪನ್ನು ಬಳಸೋದು ತುಂಬ ಒಳ್ಳೆಯದು. ಗರ್ಭಿಣಿ ಸ್ತ್ರೀಯರು ಹಾಗೆ ಮಗುವಿಗೆ ಹಾಲುಣಿಸ್ತಿರುವ ತಾಯಂದಿರು, ಅವರಿಗೆಲ್ಲರಿಗೂ ಫೋಲೇಟ್ ಅನ್ನೋ ಒಂದು ಅಂಶ ಪಾಲಕ್ ಸೊಪ್ಪಲ್ಲಿ ಇರುತ್ತೆ. ಅದು ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಿಮಗೆ ರಕ್ತವನ್ನ ಅದು ಜಾಸ್ತಿ ಮಾಡುತ್ತೆ. ಹಾಗೆ ಡಯಾಬಿಟಿಸ್ ಇರೋರಿಗೆ ಶುಗರನ್ನು ಒಂದು ಹತೋಟಿಯಲ್ಲಿ ಇಟ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಕೊಲೆಸ್ಟ್ರಾಲ್ ಇರೋರ್ಗಂತೂ ತುಂಬ ಒಳ್ಳೆಯದು. ಅದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಅದರಿಂದ ನಾವು ಆದಷ್ಟು ಸಾಧ್ಯವಾದಷ್ಟು, ದಿನ ನಮ್ಗೆ ತಿನ್ನಕ್ಕಾಗಲ್ಲ, ಸಾಧ್ಯವಾದಷ್ಟು ಬಳಸೋದು ತುಂಬ ಉತ್ತಮ. ನಾನಿವತ್ತು ಪಾಲಕ್ ಸೊಪ್ಪು ಇಟ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪನ್ನು ಬಳಸಿ ನಾನು ಒಂದು ಇನ್ಸ್ಟೆಂಟ್ ಚಕ್ಕುಲಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪು ತಗೊಂಡಿದ್ದೀನಿ, ಸ್ವಲ್ಪ ತೊಳೆದು ಕ್ಲೀನಾಗಿ ಅದನ್ನು ಒಂದು 4-5 ಸಲ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆ ನಿಮಗೆ ಇನ್ನೇನು ಬೇಕಾಗತ್ತೆ ಇಂಗ್ರೀಡಿಯೆಂಟ್ಸ್ ಅನ್ನೋದನ್ನ ನಮ್ಮ ಸುಶಾಂತ್ ಹೇಳ್ತಾನೆ. ಇದೇನು ಚಿನ್ನು? ಅಕ್ಕಿ ಹಿಟ್ಟು. ಇದು ಪುಟಾಣಿ ಹಿಟ್ಟು. ಇದು ಪುಟಾಣಿಯನ್ನ ನಾನು ಮಿಕ್ಸಿನಲ್ಲಿ ಹುಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಇದು ಬೆಣ್ಣೆ, ಎಳ್ಳು, ಇದು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ನಾನು ಇದಕ್ಕೆ ಮೆಣಸಿನ ಪುಡಿ ಬಳಸ್ತಾ ಇಲ್ಲ, ಹಸಿಮೆಣಸು ಬಳಸ್ತಾ ಇದ್ದೀನಿ. ಯಾಕಂದ್ರೆ ಅದು ಹಸಿರು ಬಣ್ಣವನ್ನ ಮೇಂಟೈನ್ ಮಾಡಕ್ಕೋಸ್ಕರ ನಾನು ಹಸಿಮೆಣಸು ಬಳಸ್ತಾ ಇದ್ದೀನಿ. ಇಲ್ಲಿ ಪುಟಾಣಿ ಹಿಟ್ಟನ್ನ ನಾನು 1 ಕಪ್ ತಗೊಂಡಿದ್ದೀನಿ. ಅದೇ 3 ಕಪ್ ಸೇಮ್ ತಟ್ಟೆನಲ್ಲಿ 3 ಕಪ್ 1:3, ಇದು 3 ಕಪ್ ನಾನು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಒಂದು ಲಿಂಬೆಹಣ್ಣು ಗಾತ್ರದ ಬೆಣ್ಣೆ, ಸ್ವಲ್ಪ ಎಳ್ಳು, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಪಾಲಕ್ ಸೊಪ್ಪನ್ನ ನೀವು ಬಿಸಿನೀರಲ್ಲಿ ಹಾಕಿ ಸ್ವಲ್ಪ ಬ್ಲಾಂಚ್ ಮಾಡ್ಕೋಬೇಕು. ಅಂದ್ರೆ ಬೇಯಿಸಬಾರ್ದು, ಕುದಿ ಬಿಸಿನೀರಲ್ಲಿ ಹಾಕಿ 1 ನಿಮಿಷ ಬಿಟ್ಟು ಎತ್ತಿ ನೀವು ವಾಪಸ್ ತಣ್ಣೀರಲ್ಲಿ ಹಾಕಿ ಆಮೇಲೆ ಅದನ್ನ ಮಿಕ್ಸ್ನಲ್ಲಿ ರುಬ್ಕೊಂಡು ಹಸಿಮೆಣಸು ಮತ್ತೆ ಪಾಲಕ್ ಸೊಪ್ಪನ್ನ ಹಾಕಿ ರುಬ್ಕೊಂಡು ಆ ರುಬ್ಬಿದ ಮಿಶ್ರಣವನ್ನ ಹಾಕೊಂಡು ಇದೆಲ್ಲ ಸೇರಿಸಿ ನಾವು ಚಪಾತಿ ಹಿಟ್ಟಿನ ಹದಕ್ಕೆ, ಚಕ್ಕುಲಿ ಮಾಡೋ ಹದಕ್ಕೆ ಕಲ್ಸ್ಕೋಬೇಕು. ನಾನೀಗ ಪಾಲಕ್ ಸೊಪ್ಪನ್ನ ಬೇಯಿಸಿ ಅಂದ್ರೆ ಬ್ಲಾಂಚ್ ಮಾಡ್ಕೋತೀನಿ ಬಿಸಿನೀರಲ್ಲಿ ಹಾಕಿ. ನೋಡಿ, ಈಗ ಇಲ್ಲಿ ಗ್ಯಾಸ್ ಮೇಲೆ ನಾನು ನೀರು ಇಟ್ಕೊಂಡಿದ್ದೀನಿ. ಗ್ಯಾಸ್ ಹಚ್ತೀನಿ, ನೀರು ಬಿಸಿ ಆಗ್ಲಿ. ನೀರು ಕುದಿತಾ ಇದೆ. ಪಾಲಕ್ ಸೊಪ್ಪನ್ನ ಹಾಕ್ತಾ ಇದ್ದೀನಿ ನೀರಿಗೆ, ಬಿಸಿನೀರಿಗೆ. 1 ನಿಮಿಷ ನೀವು ಅದನ್ನ ಬಿಸಿನೀರಲ್ಲಿ ಹಾಕಿ ಒಂದೇ 1 ನಿಮಿಷ ಸಾಕು. ಆಮೇಲೆ ಅದನ್ನ ಇನ್ನೊಂದು ಪಾತ್ರದಲ್ಲಿ ತಣ್ಣೀರು ಇಟ್ಕೊಳ್ಳಿ. ಇನ್ನೊಂದು ಬೌಲಲ್ಲಿ ತಣ್ಣೀರು ಇಟ್ಕೊಂಡು ಅದು 1 ನಿಮಿಷ ಆಗ್ತಿದ್ದ ಹಾಗೆ ತೆಗೆದು ಈ ತಣ್ಣೀರಿಗೆ ಹಾಕ್ಬಿಡ್ಬೇಕು ಪಾಲಕ್ ಸೊಪ್ಪನ್ನ. ಸಾಕು ನೋಡಿ, ಅದು ಬಿಸಿ ನೀರಿಗೆ ಹಾಕಿದೀವಲ್ಲ, ಸಾಕು, ಇಷ್ಟೇ ಸಾಕು. ಬ್ಲಾಂಚ್ ಮಾಡಿ ಆಯ್ತಿದು. ಇದನ್ನು ತೆಗೆದು ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನ ಇನ್ನೊಂದು ತಣ್ಣೀರ್ ಪಾತ್ರಕ್ಕೆ ಹಾಕೊಂಡ್ರೆ ಆಯ್ತು. ನೋಡಿ, ಈ ಥರ ತಣ್ಣೀರು ಇಟ್ಕೊಂಡು ಅದಕ್ಕೆ ಹಾಕೊಂಡ್ಬಿಡಿ. ಆಮೇಲೆ ಅದನ್ನು ತೆಗೆದು ಮಿಕ್ಸಿನಲ್ಲಿ ಹಸಿಮೆಣಸಿನಕಾಯಿ, ಬೇಕಾದ್ರೆ ನೀವು ಒಂದು ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ, ಕೊತ್ತಂಬರಿ ಸೊಪ್ಪು ಹಾಕೋಬಹುದು. ನಾನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತೀನಿ. ಪಾಲಕ್ ಜೊತೆ ಒಂದು ಸ್ವಲ್ಪ ಪರಿಮಳನೂ ಇರುತ್ತೆ. ಹಾಕೊಂಡು ಮಿಕ್ಸಿಗೆ ಹಾಕೊಳ್ಳೋಣ. ಎರಡು ಹಸಿಮೆಣಸಿನಕಾಯಿ ಹಾಕೋತಾ ಇದ್ದೀನಿ. ಹಾಗೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಇದನ್ನ ಮಿಕ್ಸಿಲಿ ರುಬ್ಕೊಂಡು ಬರ್ತೀನಿ. ಮಿಕ್ಸಿಲಿ ರುಬ್ಬಿದ್ದೀನಿ ಪಾಲಕ್ ಸೊಪ್ಪನ್ನ ಮತ್ತೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಹಾಕಿ ಅದು ಸೈಡಿಗೆ ಇಟ್ಕೊಳ್ಳೋಣ.
ಈಗ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ 3 ಕಪ್ಪು. ಈ ಸಣ್ಣ ಕಪ್ಪಲ್ಲಿ 3 ಕಪ್ ತಗೊಂಡಿದ್ದೀನಿ. ಅದನ್ನು ನಾವು ಒಂಚೂರು ಸುಮ್ಮನೆ ಜರಡಿ ಹಿಡ್ಕೊಂಡ್ರೆ ನಿಮಗೆ ಸ್ವಲ್ಪ ಹಿಟ್ಟು ಹಗುರ ಆಗತ್ತೆ. ಇದಾದ್ಮೇಲೆ ನೀವು ಈ ಪುಟಾಣಿ ಹಿಟ್ಟನ್ನು ಹಾಕೊಂಡು ಸೋಸ್ಕೊಳ್ಳೋಣ. ನಾನು ಸ್ಟ್ರೈನರಲ್ಲಿ ಜರಡಿ ಹಿಡ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಮತ್ತೆ ಪುಟಾಣಿ 1 ಕಪ್ ಪುಟಾಣಿ ಹಿಟ್ಟು, 3 ಕಪ್ಪು ಅಕ್ಕಿ ಹಿಟ್ಟು. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ಮೇಲೆ ಎಳ್ಳು ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಜೀರಿಗೆನೂ ಒಂದು ಸ್ವಲ್ಪ ಹಾಕ್ಕೋಬೋದು. ಆಮೇಲೆ ಪಾಲಕ್ ರುಬ್ಬಿದೀವಲ್ಲ ಆ ಮಿಕ್ಸ್ಚರ್ ಹಾಕ್ತಾ ಇದ್ದೀನಿ ನೋಡಿ. ಪಾಲಕ್ ಸೊಪ್ಪು ಕೊತ್ತಂಬರಿ ಸೊಪ್ಪು ರುಬ್ಬಿದೀವಲ್ಲ ಅದನ್ನು ಹಾಕ್ತಿದ್ದೀನಿ. ನೀವು ಕೈಯಲ್ಲೇ ಕಲಿಸ್ಕೋಬೇಕು, ಇಲ್ಲಾಂದರೆ ಕಷ್ಟ ಆಗತ್ತೆ, ಅದು ನಿಮಗೆ ನೀಟಾಗಿ ಕಲ್ಸೋಕ್ಕಾಗಲ್ಲ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಆಮೇಲೆ ಕಲಿಸ್ಕೊಳ್ಳೋಣ. ಎಷ್ಟು ನೀರು ಬೇಕು ಅಷ್ಟು ನೋಡಿಕೊಂಡು. ಬೆಣ್ಣೆ ಹಾಕೋತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಇಂಗು, ನನಗೆ ಹಿಂಗಾಗ ತೆಗೆದಿಟ್ಕೊಳ್ಳೋಕೆ ಮರ್ತೋಯ್ತು, ಹಿಂಗೆ ಹಾಕ್ಕೋತಾ ಇದ್ದೀನಿ ನೋಡಿ. ಸ್ವಲ್ಪ ಹಿಂಗೆ ಹಾಕ್ಕೋತಾ ಇದ್ದೀನಿ. ಈಗ ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ನಿಮಗೆ ಎಷ್ಟು ನೀರು ಬೇಕಷ್ಟು ಹಾಕ್ಕೊಂಡು ತುಂಬ ಮೆತ್ತಗೆ ಕಲಿಸ್ಕೋಬಾರ್ದು. ಇದನ್ನು ನಾನು ಕಲಿಸಿದ ಮೇಲೆ ತೋರಿಸ್ತೀನಿ ನಿಮಗೆ. ನೋಡಿ, ಹಿಟ್ಟು ಪಾಲಕ್ ಚಕ್ಕುಲಿ ಮಾಡೋಕ್ಕೆ ಹಿಟ್ಟು ಕಲಸಿ ಆಯಿತು. ಈ ಹದಕ್ಕೆ ಕಲಸಿದ್ದೀನಿ ನೋಡಿ. ಹೀಗಿದೆ ಹಿಟ್ಟು. ಬಾಣಲಿ ಗ್ಯಾಸ್ ಮೇಲೆ ಇಟ್ಕೊಂಡು ಎಣ್ಣೆ ಹಾಕೊಳ್ಳೋಣ ಬಾಣಲಿಗೆ. ಎಣ್ಣೆ ಹಾಕ್ಕೊಂಡಿದ್ದೀನಿ. ಚಕ್ಕುಲಿ ಪ್ರೆಸ್ಸರ್ ಇದೆಯಲ್ಲ, ಚಕ್ಕುಲಿ ಪ್ರೆಸ್ಸರ್, ಇದನ್ನು ತೆಕ್ಕೊಂಡು ಓಪನ್ ಮಾಡಿಕೊಂಡು ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಒಳಗಡೆ, ಹಿಟ್ಟು ಅಂಟದೇ ಇರೋ ಥರ. ಹಿಟ್ಟು ತಗೊಂಡು ಒಂಚೂರು ನಾದ್ಕೊಳ್ಳಿ. ಹಿಟ್ಟನ್ನು ನಾದ್ಕೊಂಡು ನಾನೊಂದು ಬಟರ್ ಪೇಪರ್ ಮೇಲೆ ಮಾಡ್ತಾ ಇದ್ದೀನಿ. ನೀವು ಬಟರ್ ಪೇಪರ್ ಇಲ್ಲ ಅಂದರೆ ಹಾಲು ಪ್ಯಾಕೆಟನ್ನು ಕತ್ತರಿಸ್ಕೊಂಡು ಅದರಲ್ಲೂ ಮಾಡ್ಕೋಬೋದು. ಇಲ್ಲ ಇದು ಪ್ಲಾಸ್ಟಿಕ್ ಗೋಧಿ ಹಿಟ್ಟಿದು ಪ್ಯಾಕೆಟ್ ಬರುತ್ತಲ್ಲ ಅದರಲ್ಲಿ ಎಣ್ಣೆ ಕವರು ಯಾವುದ್ರಲ್ಲೂ ನೀವು ಮಾಡ್ಕೋಬೋದು. ಆದರೆ ಕ್ಲೀನಾಗಿ ತೊಳೆದು ಅದನ್ನು ಒಣಗಿಸ್ಕೊಂಡು ಆಮೇಲೆ ಮಾಡ್ಕೊಳ್ಳಿ. ನಾನೀಗ ಇದನ್ನು ಈ ಶೇಪಲ್ಲಿ ಮಾಡಿ ಇದಕ್ಕೆ ಹಾಕ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಮಾಮೂಲಿ ಚಕ್ಕುಲಿ ನಾವು ಯಾವಾಗಲೂ ಮಾಡ್ತಾನೆ ಇರ್ತೀವಲ್ವಾ, ಇದು ಒಂದು ಚೇಂಜ್ ಇರುತ್ತೆ. ಆಮೇಲೆ ಆರೋಗ್ಯಕ್ಕೂ ಸೊಪ್ಪಿನ ಅಂಶ ಒಳಗಡೆ ಹೋಗುತ್ತೆ. ನಾವೇನು ತುಂಬ ದಿನಕ್ಕೆ 1 ಅಥವಾ 2 ಚಕ್ಕುಲಿ ತಿಂದರೆ ಏನು ತೊಂದರೆ ಇಲ್ಲ. ಎಣ್ಣೆ ಸ್ವಲ್ಪ ಹೋಗುತ್ತೆ ದೇಹಕ್ಕೆ ಅಂದರೆ ತೊಂದರೆ ಇಲ್ಲ. ನಾವು ತುಂಬ ತಿನ್ನಲ್ಲ, ಆಮೇಲೆ ಅದೇನಷ್ಟು ಎಣ್ಣೆ ಎಳ್ಕೊಳ್ಳಲ್ಲ. ಕಾಯ್ತಾ ಇದೆ. ಈಗ ಉರಿ ಒಂದು ಸ್ವಲ್ಪ ಕಡಿಮೆ ಮಾಡಿಕೊಂಡು ನಾವು ಮಾಡಿರೋ ಚಕ್ಕುಲಿಗಳನ್ನು ಹಾಕೋಣ. ಸ್ವಲ್ಪ ಬೇಯಲಿ, ಬೆಂದ ಮೇಲೆ ಉಲ್ಟ ಮಾಡಿ ಹಾಕಬೇಕು. ಕ್ರಿಸ್ಪ್ ಆಯಿತು, ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲರು ಗ್ರೀನ್ ಆಗಿ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಹಿಟ್ಟು ತುಂಬ ತೆಳ್ಳಗೆ ಕಲಿಸ್ಕೊಂಡ್ರೆ ಎಣ್ಣೆ ಜಾಸ್ತಿ ಎಳ್ಕೊಳ್ಳುತ್ತೆ. ಸ್ವಲ್ಪ ಗಟ್ಟಿಯಾಗಿ ಕಲಿಸಿದ್ರೆ ಎಣ್ಣೆ ಅಷ್ಟು ಎಳ್ಕೊಳ್ಳಲ್ಲ.
ನೋಡಿ, ಇಟ್ಟಿರೋ ಎಣ್ಣೆ ಅಲ್ಲೇ ಇರುತ್ತೆ, ನಿಮಗೆ ಎಲ್ಲ ಚಕ್ಕುಲಿಗಳಿಗೂ ಸಾಕಾಗತ್ತೆ. ನಾನು ತುಂಬ ಎಣ್ಣೆ ಇಟ್ಕೊಂಡಿಲ್ಲ, ಎಣ್ಣೆ ವೇಸ್ಟ್ ಆಗತ್ತಲ್ಲ ಒಂದ್ಸಲ ಕರೆದ ಮೇಲೆ ಮತ್ತೆ ಉಪಯೋಗಿಸಲ್ಲ. ಈ ಥರ ಎಡ್ಜಸ್ಗಳನ್ನು ಒಂಚೂರು ಒತ್ಕೊಂಡ್ರೆ ನಿಮಗೆ ಅದು ಬಿಟ್ಕೊಳ್ಳಲ್ಲ. ನೋಡಿ ಆತ್ಮೀಯರೇ, ಪಾಲಕ್ ಸೊಪ್ಪಿನ ದಿಢೀರಂತ ಚಕ್ಕುಲಿ ರೆಡಿಯಾಗಿಬಿಟ್ಟಿದೆ. ಸೂಪರ್ ಆಗಿರೋ, ಕ್ರಿಸ್ಪಿ ಆಗಿರೋ, ಎಷ್ಟು ಬೇಗ ಆಗೋ ಅಂತಹ ಒಂದು ದಿಢೀರಂತ ಪಾಲಕ್ ಚಕ್ಕುಲಿ ಮಾಡಿದ್ದೀನಿ. ನೀವು ಮನೇಲಿ ಖಂಡಿತ ಟ್ರೈ ಮಾಡಿ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಹೊರಗಡೆ ಏನೋ ಒಂದು ಯಾವುದೋ ಎಣ್ಣೆನಲ್ಲಿ ಮಾಡಿರೋ, ಎಷ್ಟೋ ಸಲ ಬಳಸಿರೋ ಎಣ್ಣೆ ಅದೆಲ್ಲ ತಿಂದು ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕಿಂತ ನಾವು ಮನೆಯಲ್ಲೇ ಸುಲಭವಾಗಿ ತುಂಬ ಬೇಗ, ನನಗೂ ಸಮಯನೇ ಇರಲಿಲ್ಲ, ಆದರೂ ನಾನು ಸಂಸ್ಕೃತ ಕ್ಲಾಸ್ ಮುಗಿಸಿ ಬಂದು ಮಾಡಲೇಬೇಕು ಅಂತ ಪಾಲಕ್ ಸೊಪ್ಪು ತಂದಿಟ್ಟಿದ್ದೆ. ಮನೆಗೂ ಯಾರೋ ಅತಿಥಿಗಳು ಬರೋರಿದ್ದಾರೆ, ಅದಕ್ಕೋಸ್ಕರ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿ ತಕ್ಷಣ ಮಾಡಿದ್ದೀನಿ. ಎಷ್ಟು ಬೇಗ ರೆಡಿಯಾಗಿದೆ ಅಂತೀರ. ನೀವು ಮನೇಲಿ ಪ್ರಯತ್ನ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಕ್ರಿಸ್ಪಿಯಾಗಿ, ತುಂಬ ಸಾಫ್ಟ್ ಆಗಿ. ನೋಡಿ ಎಷ್ಟು ಸುಲಭಕ್ಕೆ ಮುಟ್ಟಿದ್ರೆ ಮುರಿದೋಗತ್ತೆ. ನಮ್ಮ ಸುಶಾಂತ್ ತಿಂದು ಹೇಗಿದೆ ಅಂತ ಹೇಳ್ತಾನೆ. ತಿಂದು ಹೇಳಿ ಹೇಗಿದೆ ನೋಡು. ತಿಂದು ಬಾಯಿ ಹಾಕೋ ತಿನ್ನು. ನೋಡಿ, ಕುರು 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 ಶಬ್ದ ಮಾಡ್ತಾ ಇದ್ದಾನೆ. ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ನೀವು ಮನೇಲಿ ಪ್ರಯತ್ನ ಮಾಡಿ. ಹೇಗಾಗತ್ತೆ ಅನ್ನೋದನ್ನ ಖಂಡಿತ ಕಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ, ಅಲ್ಲಿ ತನಕ ನಿಮ್ಮೆಲ್ಲರನ್ನ ರಾಯರ್ ಚೆನ್ನಾಗಿಟ್ಟಿರ್ಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ಧನ್ಯವಾದಗಳು. ನಮಸ್ಕಾರ.